ನಮಸ್ಕಾರ. ಆರ್ ಕನ್ನಡ ಡಿಜಿಟಲ್ ಲೈವ್ಗೆ ಸ್ವಾಗತ. ನಾನು ಶ್ರೀಲಕ್ಷ್ಮಿ ಅಭಿಜಿತ್. ವೀಕ್ಷಕರೇ, ಒಂದು ಕಡೆ ಜಗತ್ತು ಇರಾನ್ ಅಮೆರಿಕ ಯುದ್ಧದ ವಿಚಾರದಲ್ಲಿ ಮುಳುಗಿರೋವಾಗಲೇ ಯುದ್ಧದ ಕಾರ್ಮೋಡ ಕವಿದು ಇಷ್ಟೆಲ್ಲ ಬೆಳವಣಿಗೆಗಳು ಆಗ್ತಾ ಇರುವಂಥ ಸನ್ನಿವೇಶದಲ್ಲೇ ದೂರದಲ್ಲೆಲ್ಲೋ ಅಲ್ಲ, ಇಲ್ಲೇ ನಮ್ಮ ಪಕ್ಕದಲ್ಲೇ ಇರ್ತಕ್ಕಂಥ ಭಾರತದ ಪಕ್ಕದಲ್ಲೇ ಇರ್ತಕ್ಕಂಥ ಪುಟ್ಟ ರಾಷ್ಟ್ರ ನೇಪಾಳದಲ್ಲಿ ವಿಶೇಷವಾದ ಬೆಳವಣಿಗೆಗಳು ನಡೆದಿದ್ದಾವೆ. ನೇಪಾಳದಲ್ಲಿ ಹೊಸ ಸರ್ಕಾರ ಅಸ್ತಿತ್ವಕ್ಕೆ ಬಂದಿದೆ. ಆ ಹೊಸ ಸರ್ಕಾರ ಬಹಳ ಬಹಳ ಇಂಟ್ರೆಸ್ಟಿಂಗ್ ಆಗಿದೆ. ನಿಮಗೆ ಗೊತ್ತು ನೇಪಾಳದಲ್ಲಿ ಕಳೆದ ವರ್ಷ ಏನೇನಾಯಿತು ಅಂತ. ಭ್ರಷ್ಟಾಚಾರದ ವಿರುದ್ಧ, ನಿರುದ್ಯೋಗದ ವಿರುದ್ಧ ಜೆನ್ಸಿ ಎಷ್ಟು ದೊಡ್ಡ ಪ್ರಮಾಣದಲ್ಲಿ ದಂಗೆ ಎದ್ರು ಅಂತ. ಆನಂತರ ಆ ಚಳುವಳಿಗಳು ಅಲ್ಲಿನ ಸರ್ಕಾರವನ್ನು ಕೆಡುವ ಹಂತಕ್ಕೆ ಹೋಯಿತು. ಆನಂತರ ಚುನಾವಣೆಗಳಾಯಿತು. ಆ ಚುನಾವಣೆಗಳಲ್ಲಿ ಆಯ್ಕೆಯಾಗಿ ಬಂದಿರತಕ್ಕಂಥ ಸರ್ಕಾರ ಇದು ಬಾಲೇಂದ್ರ ಶಾ ನೇತೃತ್ವದ ಸರ್ಕಾರ. ಮಾರ್ಚ್ 27, 2026 ಬಾಲೇಂದ್ರ ಶಾ ತಮ್ಮ ಅಧಿಕಾರವನ್ನು ಆರಂಭ ಮಾಡ್ತಾರೆ, ಪ್ರಮಾಣ ವಚನ ಸ್ವೀಕಾರ ಮಾಡೋದ್ರ ಮುಖಾಂತರ. ಸೊ ಯಾರು ಈ ಬಾಲೇಂದ್ರ ಶಾ ಅಂತ ನೋಡೋದಾದ್ರೆ ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಮೊದಲು ಮೇಯರ್ ಆಗಿದ್ದಂಥವರು, ಭಾಳ ಚಿಕ್ಕ ವಯಸ್ಸಿನ, ಕೇವಲ 35 ವರ್ಷ ವಯಸ್ಸಿನ ರ್ಯಾಪರ್ ಆಗಿದ್ದಂಥ ವ್ಯಕ್ತಿ. ಆನಂತರ ರಾಜಕಾರಣಿಯಾಗಿ ಆಡಳಿತಕ್ಕೆ ಬಂದರು. ಇದೀಗ ನೇಪಾಳದ ಪ್ರಧಾನಮಂತ್ರಿ ಆಗಿದ್ದಾರೆ. ಆಯ್ಕೆಗೊಂಡ ಚುನಾಯಿತ ಪ್ರಧಾನಿ, ಅತ್ಯಂತ ಕಿರಿಯ ಪ್ರಧಾನಿ, ನೇಪಾಳದ ಈವರೆಗಿನ ಅತ್ಯಂತ ಕಿರಿಯ ಪ್ರಧಾನಿ, ಚುನಾಯಿತ ಪ್ರಧಾನಿ. ಸೊ ಇದೊಂಥರ ಅವರ ಕ್ಯಾಬಿನೆಟ್ ಹೆಂಗಿದೆ ಅಂತ ನೋಡಿದ್ರೆ ಅದು ಒಂಥರ ಯೂತ್ ಡ್ರಿವನ್ ಕ್ಯಾಬಿನೆಟ್. ಇಡೀ ಕ್ಯಾಬಿನೆಟಲ್ಲಿ ಅತ್ಯಂತ ಹೆಚ್ಚು ವಯಸ್ಸಾದವರು ಯಾರು ಅಂತ ನೋಡಿದ್ರೆ 51 ವರ್ಷದ ಒಬ್ಬರು ಮೆಂಬರ್ ಇದ್ದಾರೆ. ಅವರೇ ಹೈಯೆಸ್ಟ್ ವಯಸ್ಸಾದವರು, ಮತ್ತು ಎಲ್ಲರೂ ಭಾಳ ಯುವಕರು ಅಂತ. ಸೊ RSP, ರಾಷ್ಟ್ರೀಯ ಸ್ವತಂತ್ರತಾ ಪಾರ್ಟಿಯ ಕ್ಯಾಬಿನೆಟ್ ಇದು 275 ಸಂಖ್ಯೆ ಏನಿತ್ತು, ಸಂಖ್ಯಾಬಲದ ಆ ಒಂದು ಅಲ್ಲಿನ ಲೋಕಸಭೆಯಲ್ಲಿ 182 ಸೀಟ್ಗಳನ್ನು ಈ RSP ಗೆದ್ದುಕೊಂತು. ಆಮೇಲೆ ಬಹಳ ವರ್ಷಗಳ ನಂತರ ನೇಪಾಳಕ್ಕೆ ಸಿಕ್ಕಿರ್ತಕ್ಕಂಥ ಬಹುಮತ ಇದು. ಜಗತ್ತಿನಲ್ಲೇ ಅತ್ಯಂತ ಎಳೆಯ ತಂಡ. ಇವು ಟೀಮ್ ನೋಡಿದ್ರೆ 15 ಜನರು ಒಂದು ಟೀಮ್ ಇದು. ಇವರ ಪ್ರಧಾನಮಂತ್ರಿಯ ಟೀಮ್, ಅವ್ರ ಸಚಿವರುಗಳು. ಜಗತ್ತಿನಲ್ಲೇ ಅತ್ಯಂತ ಎಳೆಯ ತಂಡ ಒಂದು ರಾಷ್ಟ್ರವನ್ನು ಮುನ್ನಡೆಸ್ತಾ ಇದೆ. ದಿಸ್ ಇಸ್ ವೆರಿ ಇಂಟ್ರೆಸ್ಟಿಂಗು. ಹೇಗೆ ಅಂತಂದರೆ ಪಾಪ ಅವ್ರನ್ನೆಲ್ಲ ನೋಡಿದ್ರೆ ಏನು ರೀಲ್ಸು, ಕ್ರಿಕೆಟು, ಪಾರ್ಟಿ, ವೀಕೆಂಡು, ಶಾಪಿಂಗು, ಅದು ಇದು ಅಂತ ಮಾಡಿಕೊಂಡು ಇನ್ಸ್ಟಾಗ್ರಾಮು, ಸೋಷಿಯಲ್ ಮೀಡಿಯಾ ಅಂತ ಅನ್ನೋ ಕ್ರೇಜಲ್ಲಿ ಖುಷಿಯಾಗಿ ಅವ್ರದ್ದೇ ಒಂದು ವೇವಲ್ಲಿ ಇರೋವಂಥ ಒಂದು ಜನ್ರೇಷನ್ ಅದು. ಆದರೆ ಈ ಟೀಮನ್ನ ನೋಡಿದ್ರೆ ಇಷ್ಟು ಚಿಕ್ಕ ವಯಸ್ಸಿನ, ಎಳೆಯ ವಯಸ್ಸಿನ ಯುವಕ ಯುವತಿಯರು ಆ ರಾಷ್ಟ್ರದ ಚುಕ್ಕಾಣಿ ಹಿಡಿದಿದ್ದಾರಲ್ಲ, ದೇಶ ಕಟ್ಟುವಂಥ ಕೆಲಸಕ್ಕೆ ಇಳಿದಿದ್ದಾರಲ್ಲ ಅಂತ ಖುಷಿ ಆಗತ್ತೆ. ಸೊ ಹೇಗೆ ಮುನ್ನಡೆಸ್ಕೊಂಡು ಹೋಗ್ತಾರೆ ಅಂತ. ಅಫ್ಕೋರ್ಸ್ ನಾಟ್ ದಟ್ ಈಸಿ, ಬಿಕಾಸ್ ಅವ್ರಿಗೆ ಅನುಭವ ಇಲ್ಲ, ಅಷ್ಟೊಂದು ಅನುಭವ ಇಲ್ಲ. ಮತ್ತು ಜೆನ್ಸಿ ದಂಗೆಗಳ ನಂತರದಲ್ಲಿ ಬಂದಿರತಕ್ಕಂಥ ಸರ್ಕಾರ. ಅಫ್ಕೋರ್ಸ್ ತುಂಬ ಒಳ್ಳೆ ಬಹುಮತ ಇದ್ದರೂ ಕೂಡ ಬಹುದೊಡ್ಡ ಜವಾಬ್ದಾರಿ ಕೂಡ ಹೌದದು. ಅದನ್ನು ಹೇಗೆ ಮುನ್ನಡೆಸ್ಕೊಂಡು ಹೋಗ್ತಾರೆ. ಈಗಾಗಲೇ ಚೀನಾದ ಸ್ಫೂರ್ತಿಯಿಂದ ಬಂದಿರತಕ್ಕಂಥ ಮಾವೋಯಿಸ್ಟ್ ಲೆಫ್ಟಿಸ್ಟ್ ಸರ್ಕಾರವನ್ನು, KP ಶರ್ಮಾ ಓಲಿ ಸರ್ಕಾರವನ್ನು ಬೀಳಿಸಿ ಬಂದಿರತಕ್ಕಂಥ ಗೌರ್ಮೆಂಟ್ ಇದು. ಸೊ ಬಹಳ ಸವಾಲುಗಳಿದೆ. ಮೈಂಡ್ಸೆಟ್ ಚೇಂಜಿಂಗು ಒಂದು ಸವಾಲು. ಆಮೇಲೆ ನೇಪಾಳದಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟು ಸವಾಲು. ಗುಡ್ಡಗಾಡು ಪ್ರದೇಶದ ಒಂದು ರಾಷ್ಟ್ರ ಅದು, ತನ್ನದೇ ಆದ ವಿಶಿಷ್ಟ ಭೌಗೋಳಿಕ ಲಕ್ಷಣಗಳನ್ನು ಉಳ್ಳಂತಹ ರಾಷ್ಟ್ರ. ಆಮೇಲೆ ಅಲ್ಲಿನ ಜೆನ್ಸಿಯನ್ನು ಅಥವಾ ಯಂಗ್ ಜನ್ರೇಷನನ್ನು ಎಜುಕೇಟ್ ಮಾಡುವಂಥದ್ದು ಬಹುದೊಡ್ಡ ಸವಾಲು. ಗುಡ್ಡಗಾಡಿನಿಂದ ಬರಬೇಕು, ಅವ್ರಿಗೆ ಅಷ್ಟು ಎಜುಕೇಷನ್ ಸಿಗಬೇಕಂದ್ರೆ ಅಷ್ಟು ಇನ್ಫ್ರಾಸ್ಟ್ರಕ್ಚರ್ ಕ್ರಿಯೇಟ್ ಮಾಡಬೇಕು. ಟೂರಿಸಮ್ನಿಂದಾನೇ ಅವ್ರಿಗೆ ಆ ಹೆಚ್ಚಿನ ಆದಾಯ ಬರ್ತಕ್ಕಂಥದ್ದು. ಹೆಚ್ಚಿನ ಆದಾಯ ಮೂಲಗಳನ್ನು, ಹೊಸ ಆದಾಯ ಮೂಲಗಳನ್ನು ಹುಟ್ಟು ಹಾಕಬೇಕು. ಹೀಗೆ ಸಾಕಷ್ಟು ಸವಾಲಿದೆ. ಹೇಗೆ ಮಾಡ್ತಾರೆ ಅಂತ ಇಡೀ ಜಗತ್ತು ಅವ್ರ ಬಗ್ಗೆ ಕುತೂಹಲದಿಂದ ನೋಡ್ತಾ ಇದೆ. ಸೊ ಪ್ರಧಾನಿ ಬಾಲೇಂದ್ರ ಶಾ ಬಗ್ಗೆ ಹೇಳೋದಾದರೆ 35 ವರ್ಷ ವಯಸ್ಸಿನ ಈ ವ್ಯಕ್ತಿ ಬೆಂಗಳೂರಿನಲ್ಲಿ ಓದಿದ್ದಿವರು. ಆಮೇಲೆ ಮೀನಾಕ್ಷಿ ನಿಟ್ಟೆ ಕಾಲೇಜ್ ಅಲ್ಲೂ ಕೂಡ ಓದಿದ್ದಾರೆ. ಕೇವಲ ಅವರಷ್ಟೇ ಅಲ್ಲ, ಅವರ ತಂಡದ ಇನ್ನೂ 5 ಜನ ಭಾರತದಲ್ಲೇ ಓದಿದ್ದಾರೆ ಅಂತ. ಅವರ ಟೀಮ್ ಮೆಂಬರ್ಸ್ನ ಒಂದ್ಸರಿ ಸುಮ್ಮನೆ ಕಣ್ಣು ಹಾಯಿಸಿದ್ರೆ ನೋಡಿ, ಗೃಹ ಮಂತ್ರಿ ಸುದನ್ ಗುರಂಗ್ 38 ವರ್ಷ, ಇವರು ಚಳವಳಿನಲ್ಲಿ ಭಾಗವಹಿಸಿದ್ರು, ಲೀಡ್ ಮಾಡಿದರು ಆ ಜೆನ್ಸಿ ಚಳವಳಿ ಟೈಮಲ್ಲಿ, ನೀವು ನೆನಪಿಸ್ಕೊಳ್ಳೋದಾದರೆ. ಆಮೇಲೆ ಕಾನೂನು ಮಂತ್ರಿ ಶೋಭಿತಾ ಗೌತಮ್, ಅವರು 30 ವರ್ಷ. ಇನ್ನೊಬ್ಬ ಮಂತ್ರಿ ಪ್ರತಿಭಾ ರಾವೆಲ್, ಅವರಿಗೆ 32 ವರ್ಷ. ಕೃಷಿ ಸಚಿವೆ ಗೀತಾ ಚೌಧರಿ 33 ವರ್ಷ. ಕಾರ್ಮಿಕ ಮಂತ್ರಿ ದೀಪಕ್ ಶಾ 34 ವರ್ಷ. ಶಿಕ್ಷಣ ಮಂತ್ರಿ, ದಿಸ್ ಇಸ್ ವೆರಿ ಇಂಟ್ರೆಸ್ಟಿಂಗ್, ಸಸ್ಮಿತಾ ಪುಖಾರೆಲ್ ಕೇವಲ 29 ವರ್ಷ. ಹಾಗಂತ ನೋಡಿ, ಮಕ್ಕಳ ಕಲ್ಯಾಣ ಸಚಿವೆ ಸೀತಾ ಬಾದಿ 30 ವರ್ಷ. ಇವರು ಯಾರೂ ಕೂಡ
ಅನ್ಎಜುಕೇಟೆಡ್ಸ್ ಅಲ್ಲ, ಸಿಕ್ಕಾಪಟ್ಟೆ ಹೈಲಿ ಎಜುಕೇಟೆಡ್ಸು, ಜೊತೆಗೆ PhD ಮಾಸ್ಟರ್ಸ್ ಡಿಗ್ರಿ ಹೊಂದಿರುವಂತಹ ಹೈ ಅಕಾಡೆಮಿಕ್ ಪ್ರೊಫೈಲ್ ಇರುವಂತಹ ವ್ಯಕ್ತಿಗಳು. ಬಹಳ ಖುಷಿಯಾಗುತ್ತೆ ಈ ಥರದ ಒಂದು ರಾಜಕಾರಣದ ಬದಲಾವಣೆಯನ್ನು ನೋಡೋಕ್ಕೆ. ನಮ್ಮ ದೇಶದಲ್ಲೂ ಈ ಥರ ಒಂದು ಬದಲಾವಣೆ ಬರೋದು ಯಾವಾಗ ಅಂತ ಪ್ರಶ್ನೆ ಮೂಡುತ್ತೆ. ಈ ಸಂಪುಟ ಬೋಲ್ಡ್ ಡಿಸಿಷನ್ಸ್ನ ತಗೊಳ್ಳೋಕ್ಕೆ ವಿಚ್ ಇಸ್ ವೆರಿ ನೆಸೆಸರಿ ಫಾರ್ ನೇಪಾಳ್ ನಾವು. ಬೋಲ್ಡ್ ನಿರ್ಧಾರಗಳನ್ನು, ದಿಟ್ಟ ನಿರ್ಧಾರಗಳನ್ನು ತಗೊಳ್ಳೋದಕ್ಕೆ ಸಾಧ್ಯ ಆಗುತ್ತಾ ಇವ್ರ ಕೈನಲ್ಲಿ? ಸಸ್ಟೈನ್ ಮಾಡೋದಕ್ಕೆ, ಉಳಿಸ್ಕೊಳ್ಳೋದಕ್ಕೆ ಸರ್ಕಾರವನ್ನು. ರಾಜಕಾರಣ ಅನ್ನೋದು ಯಾವಾಗಲೂ ಒಂಥರ ಟ್ರಿಕಿ ನೋಡಿ, ಅಷ್ಟು ಸುಲಭ ಅಲ್ಲ. ಸೊ ಉಳಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತಾ? ಕಾದು ನೋಡಬೇಕು. ಎನಿವೆ 1959ರಲ್ಲಿ ನೇಪಾಳದಲ್ಲಿ ಮೊದಲ ಸಾರ್ವತ್ರಿಕ ಚುನಾವಣೆ ನಡೆಯುತ್ತೆ. ಅದಕ್ಕೂ ಮುಂಚೆ ಕಿಂಗ್ಸ್ ರೂಲ್ ಇದ್ದಿದ್ದು, ರಾಜರ ಆಡಳಿತ ಇದ್ದಿದ್ದು. ಆ ಮೊದಲ ಎಲೆಕ್ಷನ್ನಿಂದ ಹಿಡಿದು 99 ಒಂದು ಬಿಟ್ಟರೆ ಬೇರೆ ಯಾವಾಗಲೂ ಇಷ್ಟು ಕ್ಲಿಯರ್ ಮೆಜಾರಿಟಿ ಬಂದಿರಲಿಲ್ಲ ನೇಪಾಳದಲ್ಲಿ. ಇವ್ರಿಗೆ ಫುಲ್ ಕ್ಲಿಯರ್ ಮೆಜಾರಿಟಿ ಇದೆ. ಹಾಗಾಗಿ ಏನು ಮಾಡ್ತಾರೆ, ಹೇಗೆ ತೊಗೊಂಡು ಹೋಗ್ತಾರೆ ನೇಪಾಳನ, ಯಾವ ರೀತಿ ಅಭಿವೃದ್ಧಿ ಪಥದಲ್ಲಿ ತೊಗೊಂಡು ಹೋಗ್ತಾರೆ, ಕಾದು ನೋಡಬೇಕಾಗಿದೆ. ಇನ್ನು ಅಧಿಕಾರ ವಹಿಸಿಕೊಂಡ 2ನೇ ದಿನವೇ ಮಾಜಿ ಪ್ರಧಾನಿ KP ಶರ್ಮಾ ಓಲಿ ಅವರನ್ನು ಬಂಧಿಸಲಾಗತ್ತೆ. ಆವತ್ತಿನ ಹಿಂದಿನ ಗೃಹ ಸಚಿವರನ್ನು ಕೂಡ ಬಂಧಿಸುವ ಕ್ರಮವನ್ನು, ಭ್ರಷ್ಟಾಚಾರದ ಆರೋಪಗಳ ಮೇಲೆ ಅವ್ರನ್ನ ಬಂಧಿಸುವ ಕ್ರಮಗಳನ್ನು ಕೈಗೊಳ್ತಾರೆ. ಬಹಳ ದಿಟ್ಟವಾದಂಥ ಕ್ರಮಗಳದು. ಅದನ್ನು ಬೋಲ್ಡಾಗಿ ತಗೊಳ್ತಾರೆ. ಇನ್ನು ನೇಪಾಳದೊಂದು ಶಿಷ್ಟಾಚಾರ ಇದೆ. ಯಾರೇ ಪ್ರಧಾನಿಯಾಗಿ ಅಧಿಕಾರ ಸ್ವೀಕಾರ ಮಾಡಲಿ, ಫಸ್ಟ್ ವಿಸಿಟ್, ಅವರ ಫಸ್ಟ್ ಫಾರಿನ್ ಟ್ರಿಪ್ ಭಾರತಕ್ಕೆ ಇರುತ್ತೆ. ಸೊ ಅದನ್ನು ಈ ಹಿಂದಿನ ಪ್ರಧಾನಿ KP ಶರ್ಮಾ ಓಲಿ ಬ್ರೇಕ್ ಮಾಡಿದ್ರು. ಅವರ ಸಿದ್ಧಾಂತದ ದೇಶವಾಗಿರ್ತಕ್ಕಂಥ ಚೀನಾ, ಲೆಫ್ಟಿಸ್ಟ್ ಸಿದ್ಧಾಂತ ಆಗಿರೋದ್ರಿಂದ ಚೀನಾಕ್ಕೆ ಅವರು ಫಸ್ಟ್ ಭೇಟಿ ಕೊಟ್ಟರು. ಆದರೆ ಇವ್ರು ಏನು ಮಾಡ್ತಾರೆ ಕಾದು ನೋಡೋಣ. ಸೊ ಭಾರತದ ವಿಚಾರದಲ್ಲಿ ಇವ್ರು ಹೇಗೆ ನಡ್ಕೋತಾರೆ ಅನ್ನೋದನ್ನು ಕೂಡ ಕಾದು ನೋಡೋಣ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ನಮಸ್ಕಾರ, ಆರ್ ಕನ್ನಡ ಡಿಜಿಟಲ್ ಲೈವ್ಗೆ ಸ್ವಾಗತ. ನಾನು ಶ್ರೀಲಕ್ಷ್ಮಿ ಅಭಿಜಿತ್. ವೀಕ್ಷಕರೇ, ಒಂದು ಕಡೆ ಜಗತ್ತು ಇರಾನ್ ಅಮೆರಿಕ ಯುದ್ಧದ ವಿಚಾರದಲ್ಲಿ ಮುಳುಗಿರೋವಾಗಲೇ ಯುದ್ಧದ ಕಾರ್ಮೋಡ ಕವಿದು ಇಷ್ಟೆಲ್ಲ ಬೆಳವಣಿಗೆಗಳು ಆಗ್ತಾ ಇರೋವಂಥ ಸನ್ನಿವೇಶದಲ್ಲೇ, ದೂರದಲ್ಲೆಲ್ಲೋ ಅಲ್ಲ, ಇಲ್ಲೇ ನಮ್ಮ ಪಕ್ಕದಲ್ಲೇ ಇರ್ತಕ್ಕಂಥ, ಭಾರತದ ಪಕ್ಕದಲ್ಲೇ ಇರ್ತಕ್ಕಂಥ ಪುಟ್ಟ ರಾಷ್ಟ್ರ ನೇಪಾಳದಲ್ಲಿ ವಿಶೇಷವಾದ ಬೆಳವಣಿಗೆಗಳು ನಡೆದಿದ್ದಾವೆ. ನೇಪಾಳದಲ್ಲಿ ಹೊಸ ಸರ್ಕಾರ ಅಸ್ತಿತ್ವಕ್ಕೆ ಬಂದಿದೆ. ಆ ಹೊಸ ಸರ್ಕಾರ ಬಹಳ ಬಹಳ ಇಂಟ್ರೆಸ್ಟಿಂಗ್ ಆಗಿದೆ. ನಿಮಗೆ ಗೊತ್ತು ನೇಪಾಳದಲ್ಲಿ ಕಳೆದ ವರ್ಷ ಏನೇನಾಯಿತು ಅಂತ. ಭ್ರಷ್ಟಾಚಾರದ ವಿರುದ್ಧ, ನಿರುದ್ಯೋಗದ ವಿರುದ್ಧ ಜೆನ್ಸಿ ಎಷ್ಟು ದೊಡ್ಡ ಪ್ರಮಾಣದಲ್ಲಿ ದಂಗೆ ಇದ್ರು ಅಂತ. ಆನಂತರ ಆ ಚಳುವಳಿಗಳು ಅಲ್ಲಿನ ಸರ್ಕಾರವನ್ನು ಕೆಡುವ ಹಂತಕ್ಕೆ ಹೋಯಿತು. ಆನಂತರ ಚುನಾವಣೆಗಳಾಯಿತು. ಆ ಚುನಾವಣೆಗಳಲ್ಲಿ ಆಯ್ಕೆಯಾಗಿ ಬಂದಿರತಕ್ಕಂಥ ಸರ್ಕಾರ ಇದು ಬಾಲೇಂದ್ರ ಶಾ ನೇತೃತ್ವದ ಸರ್ಕಾರ. ಮಾರ್ಚ್ 27, 2026 ಬಾಲೇಂದ್ರ ಶಾ ತಮ್ಮ ಅಧಿಕಾರವನ್ನು ಆರಂಭ ಮಾಡ್ತಾರೆ, ಪ್ರಮಾಣ ವಚನ ಸ್ವೀಕಾರ ಮಾಡೋದ್ರ ಮುಖಾಂತರ. ಸೊ ಯಾರು ಈ ಬಾಲೇಂದ್ರ ಶಾ ಅಂತ ನೋಡೋದಾದ್ರೆ, ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಮೊದಲು ಮೇಯರ್ ಆಗಿದ್ದಂಥವರು, ಭಾಳ ಚಿಕ್ಕ ವಯಸ್ಸಿನ, ಕೇವಲ 35 ವರ್ಷ ವಯಸ್ಸಿನ ರ್ಯಾಪರ್ ಆಗಿದ್ದಂಥ ವ್ಯಕ್ತಿ. ಆನಂತರ ರಾಜಕಾರಣಿಯಾಗಿ ಆಡಳಿತಕ್ಕೆ ಬಂದರು. ಇದೀಗ ನೇಪಾಳದ ಪ್ರಧಾನಮಂತ್ರಿಯಾಗಿದ್ದಾರೆ. ಆಯ್ಕೆಗೊಂಡ ಚುನಾಯಿತ ಪ್ರಧಾನಿ, ಅತ್ಯಂತ ಕಿರಿಯ ಪ್ರಧಾನಿ, ನೇಪಾಳದ ಈವರೆಗಿನ ಅತ್ಯಂತ ಕಿರಿಯ ಪ್ರಧಾನಿ, ಚುನಾಯಿತ ಪ್ರಧಾನಿ. ಸೊ ಇದೊಂಥರ ಅವರ ಕ್ಯಾಬಿನೆಟ್ ಹೆಂಗಿದೆ ಅಂತ ನೋಡಿದ್ರೆ, ಅದು ಒಂಥರ ಯೂತ್ ಡ್ರಿವನ್ ಕ್ಯಾಬಿನೆಟ್. ಇಡೀ ಕ್ಯಾಬಿನೆಟಲ್ಲಿ ಅತ್ಯಂತ ಹೆಚ್ಚು ವಯಸ್ಸಾದವರು ಯಾರು ಅಂತ ನೋಡಿದ್ರೆ 51 ವರ್ಷದ ಒಬ್ಬರು ಮೆಂಬರ್ ಇದ್ದಾರೆ. ಅವರೇ ಹೈಯೆಸ್ಟ್ ವಯಸ್ಸಾದವರು, ಮತ್ತು ಎಲ್ಲರೂ ಭಾಳ ಯುವಕರು ಅಂತ. ಸೊ RSP, ರಾಷ್ಟ್ರೀಯ ಸ್ವತಂತ್ರತಾ ಪಾರ್ಟಿಯ ಕ್ಯಾಬಿನೆಟ್ ಇದು 275 ಸಂಖ್ಯೆ ಏನಿತ್ತು, ಸಂಖ್ಯಾಬಲದ ಆ ಒಂದು ಅಲ್ಲಿನ ಲೋಕಸಭೆಯಲ್ಲಿ 182 ಸೀಟ್ಗಳನ್ನು ಈ RSP ಗೆದ್ದುಕೊಂತು. ಆಮೇಲೆ ಬಹಳ ವರ್ಷಗಳ ನಂತರ ನೇಪಾಳಕ್ಕೆ ಸಿಕ್ಕಿರ್ತಕ್ಕಂಥ ಬಹುಮತ ಇದು. ಜಗತ್ತಿನಲ್ಲೇ ಅತ್ಯಂತ ಎಳೆಯ ತಂಡ. ಇವ್ರ ಟೀಮ್ ನೋಡಿದ್ರೆ 15 ಜನರು ಒಂದು ಟೀಮ್ ಇದು. ಇವರ ಪ್ರಧಾನಮಂತ್ರಿಯ ಟೀಮ್, ಅವ್ರ ಸಚಿವರುಗಳು. ಜಗತ್ತಿನಲ್ಲೇ ಅತ್ಯಂತ ಎಳೆಯ ತಂಡ ಒಂದು ರಾಷ್ಟ್ರವನ್ನು ಮುನ್ನಡೆಸ್ತಾ ಇದೆ. ದಿಸ್ ಇಸ್ ವೆರಿ ಇಂಟ್ರೆಸ್ಟಿಂಗು. ಹೇಗೆ ಅಂತಂದರೆ, ಪಾಪ ಅವ್ರನ್ನೆಲ್ಲ ನೋಡಿದ್ರೆ ಏನು ರೀಲ್ಸು, ಕ್ರಿಕೆಟು, ಪಾರ್ಟಿ, ವೀಕೆಂಡು, ಶಾಪಿಂಗು, ಅದು ಇದು ಅಂತ ಮಾಡಿಕೊಂಡು ಇನ್ಸ್ಟಾಗ್ರಾಮು, ಸೋಷಿಯಲ್ ಮೀಡಿಯಾ ಅಂತ ಅನ್ನೋ ಕ್ರೇಜಲ್ಲಿ ಖುಷಿಯಾಗಿ ಅವ್ರದ್ದೇ ಒಂದು ವೇವಲ್ಲಿ ಇರೋವಂಥ ಒಂದು ಜನ್ರೇಷನ್ ಅದು. ಆದರೆ ಈ ಟೀಮ್ನ ನೋಡಿದ್ರೆ ಇಷ್ಟು ಚಿಕ್ಕ ವಯಸ್ಸಿನ, ಎಳೆಯ ವಯಸ್ಸಿನ ಯುವಕ ಯುವತಿಯರು ಆ ರಾಷ್ಟ್ರದ ಚುಕ್ಕಾಣಿ ಹಿಡಿದಿದ್ದಾರಲ್ಲ, ದೇಶ ಕಟ್ಟುವಂಥ ಕೆಲಸಕ್ಕೆ ಇಳಿದಿದ್ದಾರಲ್ಲ ಅಂತ ಖುಷಿ ಆಗತ್ತೆ. ಸೊ ಹೇಗೆ ಮುನ್ನಡೆಸ್ಕೊಂಡು ಹೋಗ್ತಾರೆ ಅಂತ. ಅಫ್ಕೋರ್ಸ್ ನಾಟ್ ದಟ್ ಈಸಿ, ಬಿಕಾಸ್ ಅವ್ರಿಗೆ ಅನುಭವ ಇಲ್ಲ, ಅಷ್ಟೊಂದು ಅನುಭವ ಇಲ್ಲ.
ಮತ್ತು ಜೆನ್ಜಿ ದಂಗೆಗಳ ನಂತರದಲ್ಲಿ ಬಂದಿರತಕ್ಕಂಥ ಸರ್ಕಾರ ಅಫ್ಕೋರ್ಸ್ ತುಂಬ ಒಳ್ಳೆ ಬಹುಮತ ಇದ್ದರೂ ಕೂಡ ಬಹುದೊಡ್ಡ ಜವಾಬ್ದಾರಿ ಕೂಡ ಹೌದದು. ಅದನ್ನು ಹೇಗೆ ಮುನ್ನಡೆಸ್ಕೊಂಡು ಹೋಗ್ತಾರೆ? ಈಗಾಗಲೇ ಚೀನಾದ ಸ್ಫೂರ್ತಿಯಿಂದ ಬಂದಿರತಕ್ಕಂತಹ ಮಾವೋಯಿಸ್ಟ್ ಲೆಫ್ಟಿಸ್ಟ್ ಸರ್ಕಾರವನ್ನು, ಕೆ ಪಿ ಶರ್ಮಾ ಓಲಿ ಸರ್ಕಾರವನ್ನು ಬೀಳಿಸಿ ಬಂದಿರತಕ್ಕಂಥ ಗೌರ್ಮೆಂಟ್ ಇದು. ಸೊ ಬಹಳ ಸವಾಲುಗಳಿದೆ. ಮೈಂಡ್ಸೆಟ್ ಚೇಂಜಿಂಗು ಒಂದು ಸವಾಲು, ಆಮೇಲೆ ನೇಪಾಳದಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟು ಸವಾಲು, ಗುಡ್ಡಗಾಡು ಪ್ರದೇಶದ ಒಂದು ರಾಷ್ಟ್ರ, ಅದು ತನ್ನದೇ ಆದ ವಿಶಿಷ್ಟ ಭೌಗೋಳಿಕ ಲಕ್ಷಣಗಳನ್ನು ಉಳ್ಳಂತಹ ರಾಷ್ಟ್ರ. ಆಮೇಲೆ ಅಲ್ಲಿನ ಜೆನ್ಜಿಯನ್ನು ಅಥವಾ ಯಂಗ್ ಜನ್ರೇಷನನ್ನು ಎಜುಕೇಟ್ ಮಾಡುವಂಥದ್ದು ಬಹುದೊಡ್ಡ ಸವಾಲು. ಗುಡ್ಡಗಾಡಿನಿಂದ ಬರಬೇಕು, ಅವ್ರಿಗೆ ಅಷ್ಟು ಎಜುಕೇಷನ್ ಸಿಗಬೇಕಂದ್ರೆ ಅಷ್ಟು ಇನ್ಫ್ರಾಸ್ಟ್ರಕ್ಚರ್ ಕ್ರಿಯೇಟ್ ಮಾಡಬೇಕು. ಟೂರಿಸಮ್ನಿಂದಾನೇ ಅವ್ರಿಗೆ ಹೆಚ್ಚಿನ ಆದಾಯ ಬರ್ತಕ್ಕಂಥದ್ದು, ಹೆಚ್ಚಿನ ಆದಾಯ ಮೂಲಗಳನ್ನು, ಹೊಸ ಆದಾಯ ಮೂಲಗಳನ್ನು ಹುಟ್ಟು ಹಾಕಬೇಕು. ಹೀಗೆ ಸಾಕಷ್ಟು ಸವಾಲಿದೆ. ಹೇಗೆ ಮಾಡ್ತಾರೆ ಅಂತ ಇಡೀ ಜಗತ್ತು ಅವ್ರ ಬಗ್ಗೆ ಕುತೂಹಲದಿಂದ ನೋಡ್ತಾ ಇದೆ. ಸೊ ಪ್ರಧಾನಿ ಬಾಲೇಂದ್ರ ಶಾ ಬಗ್ಗೆ ಹೇಳೋದಾದರೆ 35 ವರ್ಷ ವಯಸ್ಸಿನ ಈ ವ್ಯಕ್ತಿ ಬೆಂಗಳೂರಿನಲ್ಲಿ ಓದಿದ್ದಿವರು. ಆಮೇಲೆ ಮೀನಾಕ್ಷಿ ನಿಟ್ಟೆ ಕಾಲೇಜ್ ಅಲ್ಲೂ ಕೂಡ ಓದಿದ್ದಾರೆ. ಕೇವಲ ಅವರಷ್ಟೇ ಅಲ್ಲ, ಅವರ ತಂಡದ ಇನ್ನೂ 5 ಜನ ಭಾರತದಲ್ಲೇ ಓದಿದ್ದಾರೆ ಅಂತ. ಅವರ ಟೀಮ್ ಮೆಂಬರ್ಸ್ನ ಒಂದ್ಸರಿ ಸುಮ್ಮನೆ ಕಣ್ಣು ಹಾಯಿಸಿದರೆ ನೋಡಿ, ಗೃಹ ಮಂತ್ರಿ ಸುಧನ್ ಗುರಂಗ್ 38 ವರ್ಷ, ಇವರು ಚಳವಳಿನಲ್ಲಿ ಭಾಗವಹಿಸಿದರು, ಲೀಡ್ ಮಾಡಿದರು ಆ ಜೆನ್ಜಿ ಚಳವಳಿ ಟೈಮಲ್ಲಿ, ನೀವು ನೆನಪಿಸ್ಕೊಳ್ಳೋದಾದರೆ. ಆಮೇಲೆ ಕಾನೂನು ಮಂತ್ರಿ ಶೋಭಿತಾ ಗೌತಮ್, ಅವರು 30 ವರ್ಷ. ಇನ್ನೊಬ್ಬ ಮಂತ್ರಿ ಪ್ರತಿಭಾ ರಾವೆಲ್, ಅವರಿಗೆ 32 ವರ್ಷ. ಕೃಷಿ ಸಚಿವೆ ಗೀತಾ ಚೌಧರಿ 33 ವರ್ಷ. ಕಾರ್ಮಿಕ ಮಂತ್ರಿ ದೀಪಕ್ ಶಾ 34 ವರ್ಷ. ಶಿಕ್ಷಣ ಮಂತ್ರಿ, ದಿಸ್ ಇಸ್ ವೆರಿ ಇಂಟ್ರೆಸ್ಟಿಂಗ್, ಸಸ್ಮಿತಾ ಪುಖಾರೆಲ್ ಕೇವಲ 29 ವರ್ಷ. ಹಾಗಂತ ನೋಡಿ, ಮಕ್ಕಳ ಕಲ್ಯಾಣ ಸಚಿವೆ ಸೀತಾಬಾದಿ 30 ವರ್ಷ. ಇವರು ಯಾರೂ ಕೂಡ ಅನ್ಎಜುಕೇಟೆಡ್ಸ್ ಅಲ್ಲ, ಸಿಕ್ಕಾಪಟ್ಟೆ ಹೈಲಿ ಎಜುಕೇಟೆಡ್ಸು, ಜೊತೆಗೆ PhD ಮಾಸ್ಟರ್ಸ್ ಡಿಗ್ರಿ ಹೊಂದಿರುವಂತಹ ಹೈ ಅಕಾಡೆಮಿಕ್ ಪ್ರೊಫೈಲ್ ಇರುವಂತಹ ವ್ಯಕ್ತಿಗಳು. ಬಹಳ ಖುಷಿಯಾಗುತ್ತೆ ಈ ಥರದ ಒಂದು ರಾಜಕಾರಣದ ಬದಲಾವಣೆಯನ್ನು ನೋಡೋಕ್ಕೆ. ನಮ್ಮ ದೇಶದಲ್ಲೂ ಈ ಥರ ಒಂದು ಬದಲಾವಣೆ ಬರೋದು ಯಾವಾಗ ಅಂತ ಪ್ರಶ್ನೆ ಮೂಡುತ್ತೆ. ಈ ಸಂಪುಟ ಬೋಲ್ಡ್ ಡಿಸಿಷನ್ಸ್ನ ತಗೊಳ್ಳೋಕ್ಕೆ, ವಿಚ್ ಇಸ್ ವೆರಿ ನೆಸೆಸರಿ ಫಾರ್ ನೇಪಾಳ್ ನಾವು, ಬೋಲ್ಡ್ ನಿರ್ಧಾರಗಳನ್ನು, ದಿಟ್ಟ ನಿರ್ಧಾರಗಳನ್ನು ತಗೊಳ್ಳೋದಕ್ಕೆ ಸಾಧ್ಯ ಆಗುತ್ತಾ ಇವ್ರ ಕೈನಲ್ಲಿ? ಸಸ್ಟೈನ್ ಮಾಡೋದಕ್ಕೆ, ಉಳಿಸ್ಕೊಳ್ಳೋದಕ್ಕೆ ಸರ್ಕಾರವನ್ನು. ರಾಜಕಾರಣ ಅನ್ನೋದು ಯಾವಾಗಲೂ ಒಂಥರ ಟ್ರಿಕಿ ನೋಡಿ, ಅಷ್ಟು ಸುಲಭ ಅಲ್ಲ. ಸೊ ಉಳಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತಾ, ಕಾದು ನೋಡಬೇಕು. ಎನಿವೆ 1959ರಲ್ಲಿ ನೇಪಾಳದಲ್ಲಿ ಮೊದಲ ಸಾರ್ವತ್ರಿಕ ಚುನಾವಣೆ ನಡೆಯುತ್ತೆ. ಅದಕ್ಕೂ ಮುಂಚೆ ಕಿಂಗ್ಸ್ ರೂಲ್ ಇದ್ದಿದ್ದು, ರಾಜರ ಆಡಳಿತ ಇದ್ದಿದ್ದು. ಆ ಮೊದಲ ಎಲೆಕ್ಷನ್ನಿಂದ ಹಿಡಿದು 99 ಒಂದು ಬಿಟ್ಟರೆ ಬೇರೆ ಯಾವಾಗಲೂ ಇಷ್ಟು ಕ್ಲಿಯರ್ ಮೆಜಾರಿಟಿ ಬಂದಿರಲಿಲ್ಲ ನೇಪಾಳದಲ್ಲಿ. ಇವ್ರಿಗೆ ಫುಲ್ ಕ್ಲಿಯರ್ ಮೆಜಾರಿಟಿ ಇದೆ. ಹಾಗಾಗಿ ಏನು ಮಾಡ್ತಾರೆ, ಹೇಗೆ ತೊಗೊಂಡು ಹೋಗ್ತಾರೆ ನೇಪಾಳನ, ಯಾವ ರೀತಿ ಅಭಿವೃದ್ಧಿ ಪಥದಲ್ಲಿ ತೊಗೊಂಡು ಹೋಗ್ತಾರೆ, ಕಾದು ನೋಡಬೇಕಾಗಿದೆ. ಇನ್ನು ಅಧಿಕಾರ ವಹಿಸಿಕೊಂಡ 2ನೇ ದಿನವೇ ಮಾಜಿ ಪ್ರಧಾನಿ ಕೆ ಪಿ ಶರ್ಮಾ ಓಲಿ ಅವರನ್ನು ಬಂಧಿಸಲಾಗತ್ತೆ. ಆವತ್ತಿನ ಹಿಂದಿನ ಗೃಹ ಸಚಿವರನ್ನು ಕೂಡ ಬಂಧಿಸುವ ಕ್ರಮವನ್ನು, ಭ್ರಷ್ಟಾಚಾರದ ಆರೋಪಗಳ ಮೇಲೆ ಅವ್ರನ್ನ ಬಂಧಿಸುವ ಕ್ರಮಗಳನ್ನು ಕೈಗೊಳ್ತಾರೆ. ಬಹಳ ದಿಟ್ಟವಾದಂಥ ಕ್ರಮಗಳದು, ಅದನ್ನು ಬೋಲ್ಡಾಗಿ ತಗೊಳ್ತಾರೆ. ಇನ್ನು ನೇಪಾಳದೊಂದು ಶಿಷ್ಟಾಚಾರ ಇದೆ, ಯಾರೇ ಪ್ರಧಾನಿಯಾಗಿ ಅಧಿಕಾರ ಸ್ವೀಕಾರ ಮಾಡಲಿ, ಫಸ್ಟ್ ವಿಸಿಟ್, ಅವರ ಫಸ್ಟ್ ಫಾರಿನ್ ಟ್ರಿಪ್ ಭಾರತಕ್ಕೆ ಇರುತ್ತೆ. ಸೊ ಅದನ್ನು ಈ ಹಿಂದಿನ ಪ್ರಧಾನಿ ಕೆ ಪಿ ಶರ್ಮಾ ಓಲಿ ಬ್ರೇಕ್ ಮಾಡಿದ್ರು. ಅವರ ಸಿದ್ಧಾಂತದ ದೇಶವಾಗಿರ್ತಕ್ಕಂಥ ಚೀನಾ, ಲೆಫ್ಟಿಸ್ಟ್ ಸಿದ್ಧಾಂತ ಆಗಿರೋದ್ರಿಂದ ಚೀನಾಕ್ಕೆ ಅವರು ಫಸ್ಟ್ ಭೇಟಿ ಕೊಟ್ಟರು. ಆದರೆ ಇವ್ರು ಏನು ಮಾಡ್ತಾರೆ ಕಾದು ನೋಡೋಣ. ಸೊ ಭಾರತದ ವಿಚಾರದಲ್ಲಿ ಇವ್ರು ಹೇಗೆ ನಡ್ಕೋತಾರೆ ಅನ್ನೋದನ್ನು ಕೂಡ ಕಾದು ನೋಡೋಣ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.